40 ವರ್ಷಗಳಿಂದ ಗೋಕಾಕ್ ಜಿಲ್ಲೆಗಾಗಿ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಇನ್ನಾದರೂ ಬೆಳಗಾವಿ ಜಿಲ್ಲೆ ವಿಂಗಡಿಸಿ ಗೋಕಾಕ್ ಜಿಲ್ಲೆ ಮಾಡಬೇಕೆಂದು ಗೋಕಾಕ್ ಸಂಪೂರ್ಣ ಬಂದ್ ಮಾಡಿ ಪ್ರತಿಭಟನೆ ಮಾಡಿದರು. ಶೂನ್ಯ ಮಟ್ಟದ ಶ್ರೀಗಳಾದ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿಗಳು ಅಧ್ಯಕ್ಷತೆಯಲ್ಲಿ ಮತ್ತು ಗೋಕಾಕ್ ನ್ಯಾಯವಾದಿಗಳ ಸಂಘ ಹಾಗೂ ಇನ್ನುಳಿದ ಸಂಘಟನೆಗಳು ಸಂಗೊಳ್ಳಿ ರಾಯಣ್ಣನ ವೃತ್ತದಿಂದ ಪಾದಯಾತ್ರೆ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಸುತ್ತಾಡಿ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದರು. ಬಸವೇಶ್ವರ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿದ ಮುಖಂಡರು ಸರ್ಕಾರದ ವಿರುದ್ಧ ಹರಿಹಾಯ್ದು ಗೋಕಾಕ್ ಜಿಲ್ಲೆ ಮಾಡದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆಂದು ಪ್ರತಿಭಟನೆಕಾರರು ಎಚ್ಚರಿಸಿದರು. ಈಗ ಮನವಿಯನ್ನು ಸ್ವೀಕರಿಸಿರುವಂತಹ 40 ವರ್ಷಗಳಿಂದ ಜಿಲ್ಲೆಗಾಗಿ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ನಾವು ಸಾಯುವ ಮುನ್ನ ಜಿಲ್ಲೆ ಮಾಡಿ ಎಂದು ಬೇಡಿಕೊಂಡರು. ಇನ್ನು ಸರ್ಕಾರ ಕೆಡವೆ ಇನ್ನೊಂದು ಸರ್ಕಾರ ರಚಿಸುವ ಶಕ್ತಿ ಇರುವಂತಹ ಜಾರಕಿಹೊಳಿ ಸಹೋದರರು ಮನಸ್ಸು ಮಾಡಿದರೆ ಗೋಕಾಕ್ ಜಿಲ್ಲೆ ಆಗುತ್ತದೆ ಎಂದು ಅಶೋಕ್ ಪೂಜೇರಿ ಹೇಳಿದರು. ಇನ್ನು ಜಾರಕಿಹೊಳಿ ಕುಟುಂಬಸ್ಥರು ಗೋಕಾಕ್ ಜಿಲ್ಲೆಗಾಗಿ ಸದಾ ಹೋರಾಟಗಾರರ ಜೊತೆ ಇದ್ದೇವೆ. ಈಗಾಗಲೇ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಯನ್ನು ಭೇಟಿಯಾಗಿ ಗೋಕಾಕ್ ಜಿಲ್ಲೆ ಮಾಡಲು ಒತ್ತಾಯಿಸಿದ್ದಾರೆಂದು ಸರ್ವೋತ್ತಮ ಜಾರಕಿಹೊಳಿ ತಿಳಿಸಿದರು. ನೋಡಿರಬಹುದು, ಯಾಕಂತಂದ್ರೆ ಬಾಲಚಂದ್ರಪ್ಪ ಅವರಾಯ್ತು, ರಮೇಶ್ ಅಪ್ಪ ಅವರಾಯ್ತು, ಲಕ್ಕನಪ್ಪ ಅವರಾಯ್ತು, ಸತೀಶ್ ಅಪ್ಪ ಅವರಾಯ್ತು, ಪ್ರಿಯಾಂಕಾ ಅಕ್ಕ ಆಗಿರ್ಬೋದು, ಎಲ್ಲರೂ ಕೂಡ ಸಿಎಂ ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಗೋಕಾಕನ್ನ ಜಿಲ್ಲೆಯ ಕೇಂದ್ರ ಆಗಿ ನಾವು ಘೋಷಣೆ ಮಾಡ್ಬೇಕನ್ನೋಂಥ ಮನವಿಯನ್ನು ಅವ್ರು ಮಾಡಿದ್ದಾರೆ. ಈಗಾಗಲೇ ಯಾಕಂತಂದ್ರೆ ಬಸಗೌಡರು ಹೇಳಿ ಕಾಕ ಹೇಳಿದ್ರೆ, ಯಾಕಂದ್ರೆ ಒಂದು ಸರ್ಕಾರ ತೆಗೆದು ಒಂದು ಸರ್ಕಾರ ತಂದಿದೆ. ಅದನ್ನ ಯಾವಾಗ ಮಾಡಿದಾರು? ತಮ್ಮೆಲ್ಲರ ಬೆಂಬಲ ಇದ್ದಾಗ ಮಾಡಿದ್ದಾರೆ. ಸೊ ಇದನ್ನು ಕಾರ್ಯ ಮಾಡ್ಬೇಕಂದ್ರೆ ತಮ್ಮೆಲ್ಲರ ಒಂದು ಗಟ್ಟಿಯಾಗಿರುವಂಥ ಬೆಂಬಲ ನಮ್ಮ ಕುಟುಂಬ ಜೊತೆ, ನಮ್ಮೆಲ್ಲ ಒಂದು ಹೋರಾಟ ಸಮಿತಿ ಜೊತೆ ತಾವು ಇರಬೇಕು. ಅಂದಾಗ ಒಂದು ಗಟ್ಟಿಯಾದಂತಹ ನಿರ್ಣಯ ನಾವೆಲ್ಲರೂ ಕೂಡಿ ಮಾಡಬಹುದು. ಈಗಾಗಲೇ ಯಾಕಂದ್ರೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ಪೂಜ್ಯರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾದಂತಹ ಈ ಒಂದು ಬಂದ್ ಕಾರ್ಯವನ್ನು ನಾವು ಮಾಡಿದ್ದೇವೆ. ಈಗಾಗಲೇ ಯಾಕಂತಂದ್ರೆ ಇಲ್ಲಿ ಅಂದ್ರು ಯಾಕೆ ಜನಪ್ರತಿನಿಧಿಗಳು ಬಂದಿಲ್ಲ ಅಂತ ಹೇಳಿದ್ರು. ಬಹುತೇಕ ತಾವು ಮನವಿ ಪತ್ರನ ಹೊಳಿಸಿ ನೋಡಿದಾಗ ಅದ್ರ ಮೇಲೆ ಬಾಲಚಂದ್ರಪ್ಪ ಅವ್ರ ಸಹಿ ಐತಿ, ಅಜ್ಜಾರ ಸಹಿ ಐತಿ. ಯಾಕಂದ್ರೆ ನೋಡ್ಬೋದು ನಾವು ಅವ್ರಿಗೆ ಬಂದಿಲ್ಲ ಅಂದ್ರೂ ಕೂಡ. ಅದೇ ರೀತಿ ಜಿಲ್ಲಾ ಚಾಲನೆ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿಗಳು ಮಾತನಾಡಿ, ಇವತ್ತು ಪ್ರತಿಭಟನೆ 4 ದಿನಗಳ ನಂತರ ನಿಯೋಗ ರಚಿಸಿ ಮುಖ್ಯಮಂತ್ರಿಗೆ ಭೇಟಿಯಾಗಿ ಗೋಕಾಕ್ ಜಿಲ್ಲೆ ಮಾಡಲು ಒತ್ತಾಯಿಸುತ್ತೇವೆ. ಒಂದು ವೇಳೆ ಆಗದಿದ್ದರೆ ಚಳಿಗಾಲ ಅಧಿವೇಶನದಲ್ಲಿ ಉಗ್ರ ಪ್ರತಿಭಟನೆ ಮಾಡುವ ಬಗ್ಗೆ ತಿಳಿಸಿ ಬೈಲಹೊಂಗಲ ಉಪ ವಿಭಾಗಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಗೋಕಾಕ್ ನಗರದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಅಂಗಡಿಕಾರರು ಸಾಥ್ ನೀಡಿದರು. ಅದೇ ರೀತಿ ಪ್ರತಿಭಟನಾಕಾರರಿಗೆ ತೊಂದರೆ ಆಗದಂತೆ ನಗರದ ಒಳಗೆ ಭಾರಿ ವಾಹನಗಳಿಗೆ ನಿರ್ಬಂಧಿಸಿದರು. ಅದರಂತೆ ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯವರು ನಿಗಾವಹಿಸಿ ಬಂದೋಬಸ್ತ್ ಮಾಡಿದ್ರು. ಈ ಪ್ರತಿಭಟನೆಯಲ್ಲಿ ವಿವಿಧ ದಲಿತ ಕನ್ನಡ ಪರ ಸಂಘಟನೆಗಳು ಭಾಗಿಯಾಗಿದ್ದವು. ಮನೋಹರ್ ಮೇಗೇರಿ, KMM ನ್ಯೂಸ್, ಗೋಕಾಕ್.